Madar Mahasabha, the state level committee, tomorrow called in Palace Ground at gate number 4, Gayatri Vihar, and the participants are district level Madar Mahasabha executive committee members, Taluk level Madar Mahasabha executive committee members, and Matadipatis, and also the Horat Samiti leaders of the state, and also Sahitis, poets, all these people are participating. I think it is like Veerashaiva Sangha, Mahasabha, Vakilgara Sangha, Balijigara Sangha, Kurubara Sangha, like that. Similarly, this is a non-political organization. All community, all sections, all political party leaders are together in this organization. It is only the upliftment of the poorest among the poor in this community. It is the main object of the Madara Mahasabha that we are taking very seriously, and see that the poorest of the poor people has to be the doctors, engineers, KSS, or that. The coaching classes also we are planning to start to uplift the students, and the main object is the placement is more important. The student has come out from the SLC, he has to make placement. That is our main object, and we are consulting some of the important teachers and the experienced people like Sai Kumar and some other important organizations like Parishrama, like so many organizations. Okay. So we are taking the consultation. We are going to start this one to uplift these people. It is no way harm to anyone. It is for the welfare of this, the most backward community among the urban castes. All tomorrow, I appeal to all the press friends to participate and support for this organization. Thank you. ಥ್ಯಾಂಕ್ ಯು. 10ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಪ್ಯಾಲೇಸ್ ಗ್ರೌಂಡ್ ಗೇಟ್ ನಂಬರ್ 4 ಗಾಯತ್ರಿ ವಿಹಾರದಲ್ಲಿ ಮಾದಾರ ಮಹಾಸಭಾ ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿ, ಜಿಲ್ಲಾ ಮಟ್ಟದ ಕಾರ್ಯಕಾರಿ ಸಮಿತಿ ಮತ್ತು ತಾಲೂಕು ಮಟ್ಟದ ಕಾರ್ಯಕಾರಿ ಸಮಿತಿಯನ್ನ ಕರೆದಿದ್ದೇವೆ. ಯಾವ ರೀತಿ ವೀರಶೈವ ಸಮಾಜದ ಮಹಾಸಭಾ, ಒಕ್ಕಲಿಗರ ಸಂಘ, ಬಲಿಜಿಗರ ಸಂಘ, ಕುರುಬರ ಸಂಘ ರಾಜ್ಯ ಮಟ್ಟದ ಯಾವ ರೀತಿ ಇದೆ, ಅದು ಪಕ್ಷಾತೀತವಾಗಿ ಇದು ಸಮುದಾಯಗಳ ಅಭಿವೃದ್ಧಿಗೆ ಕಟ್ಟಿರುವಂತಹದ್ದು ಮಾದಾರ ಮಹಾಸಭಾ. ಇದರಲ್ಲಿ ಎಲ್ಲ ಕೂಡ ಭಾಗವಹಿಸ್ತಾ ಇದ್ದೀವಿ. ಅವರು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ದಳದವರಿರಲಿ, ಎಲ್ಲ ಸೇರಿ ಕಟ್ಟಿದ್ದೇವೆ. ಇದರ ಮೂಲ ಉದ್ದೇಶ ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಅತಿ ಹಿಂದುಳಿದಿರುವಂತದ್ದು ಈ ಮಾದಾರ ಮಹಾಸಭೆಗೆ ಸಂಬಂಧಪಟ್ಟ ಸಮುದಾಯಗಳು ಸುಮಾರು ಮೋಚಿ ಇದ್ದಾರೆ, ಆಮೇಲೆ ಸಮಗಾರ್ ಇದ್ದಾರೆ, ಢೋರ್ ಇದ್ದಾರೆ, ಡಕ್ಕರ್ ಇದ್ದಾರೆ. ಇವರೆಲ್ಲ ಒಂದು ಈ ಸಮುದಾಯಕ್ಕೆ ಸಂಬಂಧಪಟ್ಟಂತ ಸಮುದಾಯ, ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತ ಸಮುದಾಯಗಳು. ಇವೆಲ್ಲರ ಸಮೃದ್ಧೋಮುಖ ಅಭಿವೃದ್ಧಿಗೆ, ವಿಶೇಷವಾಗಿ ಈ ಸಮುದಾಯಗಳಲ್ಲಿ ಬಡ ಮಕ್ಕಳಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರು ಕೂಡ ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗಬೇಕು, IAS, KS ಆಗಬೇಕು. ಅದಕ್ಕೆ ಪ್ರೋತ್ಸಾಹ ಕೊಡದೆ ಮೂಲ ಉದ್ದೇಶದಿಂದ ಈ ಸಂಸ್ಥೆಯ ಮೂಲ ಉದ್ದೇಶ ಆಗಿದೆ. ಅವರು ಒಂದು ಸಾರಿ ನಮ್ಮ ಕೆಳಗಡೆ ಬಂದ ಮೇಲೆ ಅವರಿಗೆ ಪ್ಲೇಸ್ಮೆಂಟ್ ಆಗೋವರೆಗೂ ನಾವು ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗ್ತದೆ. ಅದಕ್ಕೆ ಸರಿಯಾದಂತ ಒಂದು ಇನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್ ಕೂಡ ನಾವು ಮಾಡಲಿಕ್ಕೆ ಚಿಂತನೆ ಮಾಡಿದ್ದೀವಿ. ಅವರನ್ನ SLC ಪಾಸ್ ಆದ ಮೇಲೆ ಆ ಬಡ ಮಕ್ಕಳು ಉತ್ತಮವಾದಂತ ಅಂಕಗಳನ್ನು ತೆಗೆದುಕೊಂಡ್ರೂ ಕೂಡ ಅವರಿಗೆ ಸರ್ಕಾರಿ ಫೀಸ್ ಕಟ್ಟಕ್ಕೆ ಕೂಡ ಅವಕಾಶ ಇರುವುದಿಲ್ಲ. ತಾಯಿ ತಂದೆ ಕೂಲಿಗೆ ಹೋಗ್ತಾರೆ, ಪೌರ ಕಾರ್ಮಿಕರು ಇರ್ತಾರೆ. ಇವರಿಗೆ ನಮ್ಮ ಕಡೆಯಿಂದ ಪ್ರೋತ್ಸಾಹ ಮಾಡೋದ್ರ ಮುಖಾಂತರ ಅವ್ರಿಗೊಂದು ಜೀವನದಲ್ಲಿ ಬದುಕನ್ನು ಕಾಣಿಸ್ಕೊಳ್ಳಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಈ ಉದ್ದೇಶಕ್ಕಾಗಿ ಮಾದಾರ ಮಹಾಸಭೆ ಮಾಡಿದ್ದೀವಿ. ರಾಜ್ಯ ಮಟ್ಟದ ಮಹಾಸಭೆಯನ್ನ ನಾಳೆ 11 ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ. ಮಠಾಧಿಪತಿಗಳು ಭಾಗವಹಿಸ್ತಾರೆ, ಹೋರಾಟ ಸಮಿತಿಯವರು ಭಾಗವಹಿಸ್ತಾರೆ. ಇಡೀ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಮಾದಾರ ಮಹಾಸಭಾದ ಕಾರ್ಯಕಾರಿ ಸಮಿತಿ ಸದಸ್ಯರು ಭಾಗವಹಿಸ್ತಾರೆ, ಸಾಹಿತಿಗಳು ಭಾಗವಹಿಸ್ತಾರೆ. ಇದರಲ್ಲಿ ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ ಅನ್ನೋದನ್ನ ನಾನು ಮಾಧ್ಯಮದಲ್ಲಿ ತಿಳಿಸ್ತೀನಿ. ತಾವು ಕೂಡ ಬಂದು ಈ ಸಮುದಾಯಗಳ
ಅಭಿವೃದ್ಧಿಗೆ ಸಹಕಾರ ಕೊಡಬೇಕಂತ ಮನವಿ ಮಾಡ್ತೇನೆ.